ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿತಾನೇ ಇಲ್ಲ, ಖಾತೆಗಾಗಿ ಖ್ಯಾತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ರಾಮ ಕೃಷ್ಣನ ಟೆನ್ಷನ್ ಶುರುವಾಗಿಬಿಟ್ಟಿದೆ. ರಾಮ ಅಂತ ಅಂದ್ರೆ ರಾಮಲಿಂಗಾರೆಡ್ಡಿ, ಕೃಷ್ಣ ಅಂತ ಅಂದ್ರೆ ಕೃಷ್ಣ ಬೈರೇಗೌಡರು ಅಂತ ಅರ್ಥ. ಬೆಂಗಳೂರು ಅಭಿವೃದ್ಧಿ ಖಾತೆಯೇ ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಹಠ ಹಿಡಿದಿದ್ರು. ಇನ್ಫ್ಯಾಕ್ಟ್ ರಾಜೀನಾಮೆ ಕೊಟ್ಬಿಟ್ಟಿದ್ರು ಅವರು. ನನಗೆ ಯಾವ ಖಾತೆನೂ ಬೇಡ, ನನಗೆ ಸಚಿವಗಿರಿನೇ ಬೇಡ ಅಂತ ಹೇಳಿ. ಆದ್ರೀಗ ರಾಮಲಿಂಗಾರೆಡ್ಡಿಗೆ ಮತ್ತೊಂದು ಖಾತೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಮುಜರಾಯಿ ಖಾತೆ ನೀಡಬೇಕು ಅನ್ನೋದು ಮನವಿ. ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಸಂಘ ಮನವಿಯನ್ನ ಮಾಡಿಕೊಂಡಿದೆ. ರೆಡ್ಡಿ ಮುಜರಾಯಿ ಖಾತೆ ವಹಿಸಿಕೊಂಡ ಮೇಲೆ ಬದಲಾವಣೆ ಆಗಿದೆ. ಮುಜರಾಯಿ ದೇವಾಲಯಗಳ ಅಭಿವೃದ್ಧಿಗೆ ಕ್ರಮ ಕೈಗೊಂಡಿದ್ದಾರೆ. ಮುಜರಾಯಿ ಖಾತೆ ಬೇರೆಯವರಿಗೆ ನೀಡೋದು ಬೇಡ ಅಂತ ಪಟ್ಟು ಹಿಡಿದಿರೋದು. ಮುಂದಿನ ತಿಂಗಳು ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭ ಇದೆ. ಖಾತೆ ಕೊಡದಿದ್ರೆ ಅಭಿನಂದನೆ, ಕೊಡದಿದ್ರೆ ಹೋರಾಟ. ಅಂದರೆ ಖಾತೆಯನ್ನು ಕೊಟ್ಟರೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ, ಕೊಡದೆ ಹೋದರೆ ಹೋರಾಟ ಅಂತ ಹೇಳಿ ಅರ್ಚಕರ ಸಂಘ ಇಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು ಉನ್ನತ ಸ್ಥಾನ ನೀಡಿ, ಬೇರೆ ಒಂದು ಉನ್ನತ ಸ್ಥಾನ ನೀಡಿ ಮುದ್ರಾಯಿ ಇಲಾಖೆಯನ್ನು ಅವರಿಗೆ ವಹಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗೆಯೇ ಒಂದು ಬರೋ ತಿಂಗಳು ಜುಲೈ ಮತ್ತು ಆಗಸ್ಟ್ ಆಷಾಢ ಮಾಸದಲ್ಲಿ ನಾವು ಒಂದು 5,000 ಜನ ಅರ್ಚಕರು ಸೇರಿ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಮುದ್ರಾಯಿ ಖಾತೆ ಯಾರಿಗೂ ಕೊಡದೆ ಇವರು ಏನು ಧಾರ್ಮಿಕ ಸೌಧ ನಡೀತಾ ಇದೆ ಮತ್ತು ಜಮೀನುಗಳು ವಶಕ್ಕೆ ತಗೋಬೇಕು ಮತ್ತು ಹಲವಾರು ರೀತಿಯ ಯೋಜನೆಗಳು, ಅರ್ಚಕರ ಸಮಸ್ಯೆಗಳಿದೆ, ದೇವಾಲಯಗಳ ಸಮಸ್ಯೆಗಳು ಇದ್ದಾವೆ. ಆದ್ದರಿಂದ ಅವರಿಗೆ ನಾವು ಮುದ್ರಾಯಿ ಖಾತೆಯನ್ನು ಪ್ರತಿ ದಿವಸ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ರೆಡ್ಡಿ ಅವರಿಗೆ ಗಮನಿಸ್ತಾ ಇದ್ದೀವಿ. ಇದು ಶ್ರೀವತ್ಸ ಅವರು ಕೊಟ್ಟಿರುವಂಥ ಹೇಳಿಕೆ. ಇದು ಸಿಕ್ಕರೆ ಅಭಿನಂದನೆ, ಇಲ್ಲದಿದ್ದರೆ ಹೋರಾಟ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು ಅಂತ ಹಠ ಹಿಡ್ದಿದ್ರು ರಾಮಲಿಂಗಾರೆಡ್ಡಿ ಅವರು, ಅದು ಸಿಗಲಿಲ್ಲ. ಆದರೆ ಮುಜರಾಯಿ ಖಾತೆ ಆದರೂ ಕೊಡಿ ಅವರಿಗೆ ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇರುವಂಥ ಕೂಗು. ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಸಂಘ ಮನವಿಯನ್ನು ಮಾಡ್ಕೊಳ್ತಾ ಇದೆ. ರೆಡ್ಡಿ ಮುಜರಾಯಿ ಖಾತೆ ವಹಿಸಿಕೊಂಡ ಮೇಲೆ ಸಾಕಷ್ಟು ಬದಲಾವಣೆ ಆಗಿತ್ತು. ಮುಜರಾಯಿ ದೇವಾಲಯಗಳ ಅಭಿವೃದ್ಧಿಗೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಮುಜರಾಯಿ ಖಾತೆ ಬೇರೆಯವರಿಗೆ ನೀಡೋದು ಬೇಡ. ಮುಂದಿನ ತಿಂಗಳು ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭ ಇದೆ. ಖಾತೆ ಕೊಟ್ಟರೆ ಅಭಿನಂದನೆ, ಕೊಡದಿದ್ದರೆ ಹೋರಾಟ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಭಾಳ ಗೊಂದಲಗಳ ನಡುವೆ ಈಗ ಈ ಅರ್ಚಕರ ಸಂಘದವರು ಬೇರೆ ಮನವಿ ಮಾಡಿಕೊಳ್ತಾ ಇದ್ದಾರಾ ಅಥವಾ ಎಚ್ಚರಿಕೆ ಕೊಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಸಂಘ ಇವತ್ತು ಸಿಎಂಗೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಕಳೆದ 3 ವರ್ಷ ರಾಮಲಿಂಗಾರೆಡ್ಡಿ ಮುಜರಾಯಿ ಖಾತೆಯನ್ನ ವಹಿಸಿಕೊಂಡಂತ ಸಂದರ್ಭದಲ್ಲಿ ಅರ್ಚಕರಿಗಾಗಿರ್ಬೋದು ಮತ್ತೆ ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತ ದೇವಸ್ಥಾನಗಳ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿ ವರ್ಗದಲ್ಲಿರುವಂತಹ ದೇವಸ್ಥಾನಗಳೇನಿದಾವೆ ಆ ಒಂದು ದೇವಸ್ಥಾನಗಳ ಅಭಿವೃದ್ಧಿಗೆ ಮತ್ತೆ ಅಲ್ಲಿ ಅರ್ಚಕರಾಗಿ ಕೆಲಸ ನಿರ್ವಹಣೆ ಮಾಡ್ತಿರುವಂತವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂತ ವಿಚಾರದಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಜೊತೆಗೆ ಮುಜರಾಯಿ ಇಲಾಖೆ ಒತ್ತುವರಿ ಆಗಿರುವಂತಹ ಜಾಗಗಳನ್ನು ಕೂಡ ತೆರವು ಮಾಡುವಂತ ಕೆಲಸಕ್ಕೆ ಈಗಾಗಲೇ ಸಚಿವರು ಮುಂದಾಗಿದ್ರು. ಇಂತಹ ಸಂದರ್ಭದಲ್ಲಿ ಮುಜರಾಯಿ ಖಾತೆಯನ್ನ ಬೇರೆಯವರಿಗೆ ಕೊಟ್ರೆ ಆ ಒಂದು ಅಭಿವೃದ್ಧಿ ಕಾಮಗಾರಿ ಹಿನ್ನಡೆ ಆಗತ್ತೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿ ಬಂದ ಮೇಲೆ ಸರ್ಕಾರದಿಂದ ಅರ್ಚಕರಿಗೆ ಬರಬೇಕಾದಂತಹ ಒಂದಷ್ಟು ಸವಲತ್ತುಗಳನ್ನು ಕೂಡ ಕೊಡಿಸುವಂತ ಕೆಲಸವನ್ನ ರಾಮಲಿಂಗಾರೆಡ್ಡಿ ಮಾಡಿದ್ರು. ಸೊ ನೀವು ಬೇರೆಯವರಿಗೆ ಕೊಟ್ಟ ಎಲ್ಲಾ ಸವಲತ್ತುಗಳು ಕೂಡ ಸ್ಥಗಿತಗೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ನೀವು ಬೇರೆ ಯಾರಿಗೂ ಕೂಡ ಮುಜರಾಯಿ ಖಾತೆಯನ್ನ ಕೊಡ್ಲೇಬಾರ್ದು. ಕೊಡೋದಾದ್ರೆ ನೀವು ರಾಮಲಿಂಗಾರೆಡ್ಡಿಗೆ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಸಿಎಂಗೆ ಮಾಡ್ತಾ ಇರುವಂತದ್ದು. ಇದ್ರ ಪ್ರಯುಕ್ತ ಈಗಾಗಲೇ ಅವ್ರು ಕಳೆದ 3 ವರ್ಷ ಯಾವ ರೀತಿಯಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ದಾರೆ. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಮುಂದಿನ ತಿಂಗಳು ಒಂದು ಅಭಿನಂದನಾ ಸಮಾವೇಶವನ್ನ ಮಾಡ್ತೀವಿ. ಅಷ್ಟರ ಒಳಗಡೆ ಸಿಎಂ ಮುಜರಾಯಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು. ಇಲ್ಲ ಅಂತಂದ್ರೆ ಒಂದ್ ವೇಳೆ ಕೊಡ್ಲಿಲ್ಲ ಅಂತಂದ್ರೆ ಆ ಒಂದು ಅಭಿನಂದನಾ ಸಮಾರಂಭ ಏನಿದೆ ಅದನ್ನ ಪ್ರತಿಭಟನೆ ರೂಪದಲ್ಲಿ ನಾವು ಕನ್ವರ್ಟ್ ಮಾಡಿ ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅನ್ನುವ
ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅತಿ ಶೀಘ್ರದಲ್ಲೇನೆ ಮುಜರಾಯಿ ದೇವಸ್ಥಾನಗಳ ಅರ್ಚಕರ ಸಂಘ ಸಿಎಂ ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೊಡುವಂತ ಕೆಲಸಕ್ಕೂ ಕೂಡ ನಾವು ಮುಂದಾಗ್ತಿದೀವಿ. ಸೊ ಒಂದ್ ವೇಳೆ ಅಷ್ಟು ಅಂದ್ರೆ ನಮ್ಮ ಸಮಾವೇಶದ ಒಳಗಡೆನೆ ಸರ್ಕಾರ ಸಿಎಂ ಮುಜರಾಯಿ ಖಾತೆನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು, ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ನಾವು ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡುವಂತ ಕೆಲಸವನ್ನ ಮುಜರಾಯಿ ಇಲಾಖೆ ನೌಕರರ ಅರ್ಚಕರ ಸಂಘ ಮಾಡಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.